ಸುಂದರವಾದ ಅಚ್ಚುಕಟ್ಟಾದ ಬದುಕಿನ ದೀಪ ನಮ್ಮ ನಗರದ ತುಂಬೆಲ್ಲ ಬೆಳಗಲಿ. ನಮ್ಮ ನಿಮ್ಮ ಜೀವನದಲ್ಲಿ ಆರೋಗ್ಯ ಹೆಚ್ಚು ಬೆಳಗುವಂತಾಗಲಿ ಅನ್ನುವಂತಹ ವಾಕ್ಯದೊಂದಿಗೆ ಕೊಟ್ಟು ಅವರೇನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರೇನಪ್ಪ ಅಂತಂದರೆ ತಮ್ಮದೇ ಆದ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಧೈರ್ಯ ಕೊಟ್ಟು ಅವರಿಗೆ ಏನಂತಂದ್ರೆ ಮುಂದುವರಿಸ್ತಕ್ಕಂಥ ಕೆಲಸ ಈ ಒಂದು ಅವರಿಗೆ ಧೈರ್ಯ ಕೊಟ್ಟಾಗ ಮಾತ್ರ ಅವರೇನಪ್ಪ ಅಂತಂದರೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತದೆ. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಪೌರ ಕಾರ್ಮಿಕರ ಸಾಧನೆ ಕೆಲಸ ಇವತ್ತು ನೋಡಿದಾಗ ಸಾಕಷ್ಟು ಏನಪ್ಪ ಅಂತಂದರೆ ಅವರು ತೊಂದರೆ ಪಟ್ಟು ಕಷ್ಟಪಟ್ಟು ಇವತ್ತೇನಪ್ಪ ಗಡಿ ಭಾಗದಿಂದ ಯಾವ ರೀತಿ ಸೇನಾನಿಗಳು ಮತ್ತು ಭಾರತದ ನಮ್ಮ ರೈತರ ಬೆನ್ನೆಲುಬಾಗಿರುವ ರೈತರು, ಅದೇ ರೀತಿ ಮಾನವ ಪಟ್ಟಣದ ಅಭಿವೃದ್ಧಿಗೆ ಹೆಸರಾದಂತಹ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಯವರಿಗೆ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ಅವರ ಒಂದು ಕಷ್ಟದಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮಾನವ ಪಟ್ಟಣನ ಸ್ವಚ್ಛಗೊಳಿಸಿ ನಮ್ಮ ನಮ್ಮ ಪೌರ ಸದಸ್ಯರ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅವರು ಹೆಸರು ತರಲಿಕ್ಕೆ ಸಹಕಾರಿಯಾಗಿದ್ದಾರೆ. ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಳಿಸಲಿ. ಪೌರ ಕಾರ್ಮಿಕರಲ್ಲಿ ನಾನೊಂದು ಮನವಿ, ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ. ಶಿಕ್ಷಣದಿಂದಲೇ ಏನಾದರೂ ಸಾಧ್ಯವಾಗುತ್ತದೆ. ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಮತ್ತು ಯುವಶಕ್ತಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೌರ ಕಾರ್ಮಿಕನ ಈ ವರ್ಷದ ಘೋಷವಾಕ್ಯದೊಂದಿಗೆ ನನ್ನ ಅನಿಸಿಕೆ ಪ್ರಕಾರ ಈ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರ ಬದಲಾಗಿ ಪೌರ ಸೈನಿಕರು ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದೇಶದ ಗಡಿ ಕಾಯಕದ ಮಿಲಿಟರಿ ಸೈನಿಕರು ಹಾಗೂ ನಮ್ಮ ಪುರಸಭೆಯ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡುವಂತ ಪೌರ ಸೇವಾ ನೌಕರರು ಪೌರ ಕಾರ್ಮಿಕ ಬದಲಾಗಿ ನಿಜವಾಗ್ಲೂ ಪೌರ ಸೈನಿಕರ ಅಂತ ಕರೀಲಿಕ್ಕೆ ಏನು ಅಡ್ಡಿ ಇಲ್ಲ ಅಂತ ನನ್ನ ವ್ಯಕ್ತಿಗತ ಅಭಿಪ್ರಾಯ. ಹೀಗೆ ಅವರಿಗೆ ಮಾಜಿ ಅಧ್ಯಕ್ಷರು ಈ ವ್ಯಕ್ತಪಡಿಸಿದ ಹಾಗೆ ಪೌರ ಕಾರ್ಮಿಕರಿಗೆ ಈಗಾಗಲೇ 2010-11ರಲ್ಲಿ 60 ನಿವೇಶನಗಳನ್ನು ಹಂಚಿಕೆ ಮಾಡೋದಕ್ಕೆ ಪ್ರಸ್ತಾಪಿಸಿದರು. ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿದೆ, ಮುಂದೆ ಏನು ಅವರು ಸೌಲಭ್ಯ ಸಿಗಬೇಕಾಗಿದೆ, ನಿವೇಶನ ಹಂಚಿಕೆ ಮಾಡಲು ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಹಾಗೂ ಈ ಪೌರ ದಿನಾಚರಣೆ ನಿಮಿತ್ತ ಎಲ್ಲ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ಪೌರ ದಿನಾಚರಣೆ 7,000 ಪರಿಹಾರ ಧನ ಹಾಗೂ ಪ್ರತಿ ತಿಂಗಳು ಅವರಿಗೆ ಸಂಕಷ್ಟ ಭತ್ಯೆ ಅಂತ 2,000 ಪ್ರತಿ ತಿಂಗಳು ನಾವು ಅವರಿಗೆ ಸವಲತ್ತು ಕೊಡ್ತಾ ಇದ್ದೀವಿ. ಅದು ಇನ್ನು ಅವರಿಗೆ ದಿನ ಕಡೆಗೆ ಅವರು ಅಲ್ಪಾವಕಾಶ ಪೂರೈಸ್ತೀವಿ. ಹಾಗೆ ಅವರಿಗೆ ವಸ್ತ್ರಾಭರಣ, ರೇನ್ಕೋಟ್ ಆಗಲಿ, ಯಾವ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಆಗಲಿ ಯಾವುದೇ ಕೊರತೆಯಲ್ಲಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ. ಹಾಗೂ ಅವರಿಗೆ ಯಾವುದೇ ಕುಂದುಕೊರತೆ ಬರದಾಗಿದೆ ನಾನು ಅವರಿಗೆ ಸ್ಪಂದಿಸ್ತೇನೆ. ಮತ್ತೊಮ್ಮೆ ಎಲ್ಲ ಕಾರ್ಮಿಕರಿಗೆ ಹಬ್ಬದ ವಾತಾವರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂತೋಷ ಇರ್ತಕ್ಕಂಥ ಒಂದು ವ್ಯಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಈ ಒಂದು ಸಂತೋಷದ ಪುರಸಭೆಯ ಕಾರ್ಮಿಕರ ಸಂತೋಷದಿಂದ ಇವತ್ತಿನ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸಮಾಜನ ತಿದ್ದುವಂಥ ಕೆಲಸ ಮತ್ತು ತಿಳಿಗೊಳಿಸ್ತಕ್ಕಂಥ ಕೆಲಸ ಈ ಪುರಸಭೆ ಕಾರ್ಮಿಕರ ಕರ್ತವ್ಯ ಅಂತ ನಾವು ಸಂದರ್ಭದಲ್ಲಿ ಆ ಕರ್ತವ್ಯ ನೀಗಿಸಬೇಕಾದರೆ ಪುರಸಭೆಯ ಕಾರ್ಮಿಕರು ಬಹಳ ಅನುಕಂಪದ ರೀತಿಯಲ್ಲಿ ವರ್ತಿಸಿ ಜನರ ಸೇವೆ ಮಾಡ್ತಕ್ಕಂಥ ಇವತ್ತು ಪುರಸಭೆಯ ಕಾರ್ಮಿಕರಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇವತ್ತು ಇಡೀ ನಗರದ
ಮತ್ತೆ ಇವತ್ತೇನಪ್ಪ ಅಂದರೆ ಮಾನವಿ ಪಟ್ಟಣ ಇವತ್ತು ಸ್ವಚ್ಛತೆಯಿಂದ ಕಾಣ್ತಕ್ಕಂಥ ಇದು ನಮಗೆ ಕಾಣ್ತದಂತ ನಾನು ಈ ಸಂದರ್ಭದಲ್ಲಿ ಹೀಗಾಗಿ ಅವರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಪುರಸಭೆ ಕಾರ್ಮಿಕರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು. ಅದ್ರ ಜೊತೆಗೆ ಅವ್ರಿಗೆ ಎಷ್ಟು ನಾವು ನಮ್ಮೆಲ್ಲರೂ ಹೇಳಿದ್ರು ಸಾಲದು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ. ಹಾಗಾಗಿ ಪುರಸಭೆ ಕಾರ್ಮಿಕರ ಒಂದು ಅಂಗವಾಗಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಆ ಒಂದು ನೆನಪಿನಗೋಸ್ಕರ ತಮ್ಮದೇ ಆದಂಥ ರೀತಿಯಲ್ಲಿ ಸ್ಪೋರ್ಟ್ಸ್ ಸಿದ್ಧಪಡಿಸಿ ಆಟ ಪಾಠಗಳ ವಿಶೇಷ ಆದಂಥವರಿಗೆ ಇವತ್ತೇನೋ ಬಂದರೆ ಬಹುಮಾನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡು ಇವತ್ತು ಎಲ್ಲರಿಗೂ ಪ್ರಮಾಣಪತ್ರಗೊಳ್ತಕ್ಕಂಥ ಕೆಲಸ ಪೌರ ಕಾರ್ಮಿಕರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತೇನಂತಂದರೆ ಏರ್ಪಡಿಸಿ ಇವತ್ತು ಪೌರ ಕಾರ್ಮಿಕರ ಮನಸ್ಸು ಸಂತೋಷಗೊಳ್ತಕ್ಕಂಥ ಕೆಲಸ